ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಿಥುನ ರಾಶಿ ಮಾರ್ಚ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ, ಎರಡು ಗ್ರಹಗಳು ವಕ್ರಿಯಾಗ್ತಾರೆ, ಗುರು ವಕ್ರ ತ್ಯಾಗ ಮಾಡ್ತಾನೆ. ಇದರಿಂದ ಮಿಥುನ ರಾಶಿಯವರಿಗೆ ಒಳ್ಳೆ ಸಮಯ ಅನ್ನೋದು ಆರಂಭ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಅನೇಕ ಕೆಟ್ಟ ಫಲಗಳು ಪ್ರಾಪ್ತಿಯಾಗಿತ್ತು. ಆ ವಿಡಿಯೋ ಹಾಕಿದ್ದೆ, ಎಲ್ಲರೂ ಕೂಡ ಕಾಯ್ತಾ ಇದ್ರಿ. ಗುರುಜಿ ಫೆಬ್ರವರಿ 28 ದಿನ ಮಾತ್ರ, ಹಾಗಾದ್ರೆ ಮಾರ್ಚ್ ಅಲ್ಲಾದ್ರೂ ನಮ್ಗೆ ಒಳ್ಳೇದಾಗುತ್ತಾ, ಏನೇನು ಒಳ್ಳೇದಾಗ್ಬೋದು, ಯಾವ ಗ್ರಹಗಳಿಂದ ಅಶುಭ ಫಲಗಳು ಪ್ರಾಪ್ತಿ ಆಗ್ಬೋದು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಅದಕ್ಕೆ ವಿಡಿಯೋ ನಾನು ಬೇಗನೆ ಮಾಡ್ತಾ ಇದ್ದೀನಿ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ವಿಡಿಯೋ ಸಂಪೂರ್ಣವಾಗಿ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ. ಈ ತಿಂಗಳಲ್ಲಿ 14 ಮಾರ್ಚ್ 2025 ಸೂರ್ಯ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. 29 ಮಾರ್ಚ್ 2025 ಶನಿ ಮಹಾತ್ಮ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ಆಮೇಲೆ 1 ಮಾರ್ಚ್ 2025 1ನೇ ತಾರೀಕೆ ಶುಕ್ರ ವಕ್ರಾರಂಭ. 15 ಮಾರ್ಚ್ 2025 ಬುಧ ವಕ್ರಾರಂಭ. 19 ಮಾರ್ಚ್ 2025 ಗುರು ವಕ್ರ ತ್ಯಾಗ ಮಾಡ್ಬಿಡ್ತಾನೆ, ಡೈರೆಕ್ಟ್ ಮೋಷನ್ ಬರ್ತಾನೆ. 13/3/2025 ಹೋಳಿ ಹಬ್ಬ. 29 ಮಾರ್ಚ್ 2025 ಯುಗಾದಿ ಅಮಾವಾಸ್ಯೆ. 30 ಮಾರ್ಚ್ 2025 ಚಾಂದ್ರಮಾನ ಯುಗಾದಿ ಹಬ್ಬ, ಹೊಸ ವರ್ಷ. ಎಲ್ಲರಿಗೂ ಕೂಡ ಚಾಂದ್ರಮಾನ ಯುಗಾದಿ ಹಬ್ಬ ಮತ್ತು ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಿಥುನ ರಾಶಿ ಜಾತಕರಿಗೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಗ್ರಹಗಳು ಮತ್ತು ನಕ್ಷತ್ರಗಳು? ಸೂರ್ಯ ಪೂರ್ವಭಾದ್ರ ಉತ್ತರಭಾದ್ರ ನಕ್ಷತ್ರದಲ್ಲಿ ಈ ತಿಂಗಳು ಸಂಚಾರ ಆಗ್ತಾನೆ. ಮಂಗಳ ಗ್ರಹ ಪುನರ್ವಸು ನಕ್ಷತ್ರ. ಬುಧ ವಕ್ರಿ ಬುಧ ಉತ್ತರಭಾದ್ರ. ಗುರು ರೋಹಿಣಿ ನಕ್ಷತ್ರದಲ್ಲಿ. ಶುಕ್ರ ಉತ್ತರಭಾದ್ರ ನಕ್ಷತ್ರ ವಕ್ರಿ ಶುಕ್ರ. ಶನಿ ಮಹಾತ್ಮ ಪೂರ್ವಭಾದ್ರ. ರಾಹು ಪೂರ್ವಭಾದ್ರ. ಕೇತು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾರೆ. ನೋಡಿ, ನಕ್ಷತ್ರಗಳು ಗ್ರಹಗಳು ಮಿಥುನ ರಾಶಿಯವರಿಗೆ ಏನು ಫಲಾನುಫಲ ಕೊಡ್ಬೋದು ಅಂದ್ರೆ, ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರುವಂತಹ ಬುಧ ಮತ್ತು ಸೂರ್ಯ ನಿಮಗೆ ಈ ತಿಂಗಳಲ್ಲಿ ಶುಭ ಫಲಗಳನ್ನ ಕೊಡ್ತಾರೆ. ಮಿಥುನ ರಾಶಿಯವರಿಗೆ ಸೂರ್ಯ ತೃತೀಯಾಧಿಪತಿ. ಧೈರ್ಯ ಸ್ಥೈರ್ಯ, ಜಿಮ್ ನಡೆಸುವಂತವ್ರಿಗೆ ಧನ ಪ್ರಾಪ್ತಿ, ಕರಾಟೆ ಕಲಿಸೋರ್ಗೆ ಧನ ಪ್ರಾಪ್ತಿ, ಫೈಟಿಂಗ್ ಕಲಿಸೋರ್ಗೆ ಧನ ಪ್ರಾಪ್ತಿ, ಆರ್ಮಿನಲ್ಲಿ ಕೆಲಸ ಮಾಡೋರ್ಗೆ ಗೌರವ ಸನ್ಮಾನಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರ್ಗೆ ಸನ್ಮಾನಗಳು. ಆದ್ರೆ ಕೋಪವನ್ನ ಮಿಥುನ ರಾಶಿಯವರು ಮಾಡ್ಕೋಬಾರ್ದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತ ವಿನಯ ನಾಶ ಆಗುತ್ತೆ. ಕೋಪ ಮಾಡಿಕೊಂಡ್ರೆ ಪ್ರೀತಿ ಅನ್ನೋದು ನಾಶ ಆಗುತ್ತೆ. ನಮ್ಮಲ್ಲಿ ಎರಡು ಒಳ್ಳೆ ಗುಣಗಳು ಇದೆ, ಕೆಟ್ಟ ಗುಣ ಇದೆ. ನಮ್ಮಲ್ಲಿ ಒಳ್ಳೆ ಗುಣ ನಾವು ಜಾಗ್ರತೆಯನ್ನ ಮಾಡ್ಕೋಬೇಕು. ಹೋಳಿ ಹಬ್ಬ ಅಂದ್ರೇನು? ಎಲ್ಲರಿಗೂ ಕೂಡ ಬಣ್ಣಗಳನ್ನ ಹಾಕುವಂತ ಹಬ್ಬ. ಬಣ್ಣಗಳು ಅಂದ್ರೆ ಏನು? ನಾವು ಒಳ್ಳೆಯವರಾಗ್ಬೇಕು, ಬೇರೆಯವ್ರಿಗೂ ಕೂಡ ಒಳ್ಳೆ ಗುಣಗಳನ್ನ ಬೇರೆಯವ್ರಿಗೂ ಕೂಡ ಕಲಿಸುವಂತಹ ಹಬ್ಬ ಹೋಳಿ ಹಬ್ಬ. ಹಾಗಾದ್ರೆ ಈಗ ಹೋಳಿ ಮತ್ತು ಯುಗಾದಿ ಬರ್ತಾ ಇರೋ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಸೂರ್ಯ ಯಾವ ರೀತಿ ಫಲಾನುಫಲ ಕೊಡ್ತಾನೆ ದಶಮ ಭಾವದಲ್ಲಿ ಅಂದಾಗ, ನಿಮಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ, ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ, ವ್ಯಾಪಾರದಲ್ಲಿ ನೀವು ಯಶಸ್ವಿ ಆಗ್ತೀರಿ, ಸ್ತ್ರೀಯರ ಜೊತೆ ಸಂಬಂಧಗಳು ಕೂಡ ಉಂಟಾಗಬಹುದು. ಮಿಥುನ ರಾಶಿಯವರಿಗೆ ವಿದ್ಯೆ ಸಂಪಾದಿಸ್ತೀರಿ, ಬೆಲೆ ಬಾಳುವ ಲೋಹದಿಂದ ನಿಮಗೆ ಲಾಭ ಉಂಟಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ವೈಭವವಾದಂತಹ ಜೀವನವನ್ನು ನಡೆಸ್ತೀರಿ. ಉತ್ತಮವಾದ ವಸ್ತ್ರ ಧರಿಸಕ್ಕೂ ಪುಣ್ಯ ಮಾಡಬೇಕು. ನೋಡಿ, ಇವೆಲ್ಲ ಕಳೆದುಕೊಂಡ ಅಧಿಕಾರ ಮತ್ತೆ ಪಡೆಯುವ ಸಾಧ್ಯತೆಗಳಿದೆ. ಧನ ಲಾಭ ಆಗುತ್ತೆ, ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ, ಮಾಡಿದ ಕೆಲಸಗಳಿಗೆ ಹೊಗಳಿಕೆಯನ್ನು ಕೂಡ ನೀವು ಪಡೆಯುವ ಸಾಧ್ಯತೆಗಳಿದೆ. ಆಧ್ಯಾತ್ಮಿಕ ಒಲವು ಕೂಡ ಮಿಥುನ ರಾಶಿ ಜಾತಕರಿಗೆ ಹೆಚ್ಚಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೂರ್ಯ ಇಷ್ಟೆಲ್ಲಾ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡಿಸ್ತಾನೆ. ಆಮೇಲೆ ಬುಧ ನಿಮ್ಮ ರಾಶ್ಯಾಧಿಪತಿ, ಚತುರ್ಥಾಧಿಪತಿ, ದಶಮ ಭಾವದಲ್ಲಿದ್ದು ಚತುರ್ಥ ಭಾವನ ನೋಡೋದ್ರಿಂದ ನಿಮಗೆ ಸುಖ, ಮನೆಯಿಂದ ಸುಖ ಸಂತೋಷಗಳು ಪ್ರಾಪ್ತಿ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಗ್ರಾಫ್ ಹೆಂಗ್ ಅಭಿವೃದ್ಧಿ ಆಗುತ್ತೆ ಹಂಗ ಅಭಿವೃದ್ಧಿ ಆಗುತ್ತೆ. ಮಿಥುನ ರಾಶಿ ಜಾತಕರಿಗೆ ಬುಧ ಕೂಡ ಶುಭ ಫಲಗಳನ್ನ ಕೊಡ್ತಾನೆ. ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ
ವೃತ್ತಿಯಲ್ಲಿ ಪ್ರಮೋಷನ್, ಸುಂದರ ಸ್ತ್ರೀ ಜೊತೆ ಸಂತೋಷ ಪಡುವುದು, ಭೋಗಿಸುವುದು, ಅವಳ ಆಸ್ತಿಯನ್ನು ಪಡೆಯುವಂತ ಯೋಗ ಕೆಲವರಿಗೆ ಉಂಟಾಗುತ್ತೆ. ಆದರೆ ಉಂಟಾಗ್ತಾ ಇದೆಯಾ ಇಲ್ವಾ ಅಂತ ತೋರ್ಸಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು. ಬುಧ ನಿಮ್ಮ ಜನ್ಮ ರಾಶಿಯಲ್ಲಿರುವ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹದ ಮೇಲೆ ಸಂಚಾರ ಆಗ್ತಾ ಇದ್ದಾನೆ. ಈಗ ಶನಿ ಮಹಾತ್ಮ ಕೂಡ ಸಂಚಾರ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ದಶಮ ಭಾವದಲ್ಲಿ ಯಾವ ಗ್ರಹ ಇದೆ. ಅದಕ್ಕೆ ಶನಿ ಮಹಾತ್ಮ ಅಂದ್ರೆ ಪೋಸ್ಟ್ ಮ್ಯಾನ್ ತರ ನಿಮ್ಗೆ ಏನು ಕರ್ಮಗಳನ್ನ ತಂದು ಕೊಡ್ತಾ ಇದ್ದೇನೆ ಇವೆಲ್ಲ ನೋಡ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸ್ಬೇಕಾಗತ್ತೆ. ಆಧ್ಯಾತ್ಮಿಕ ನಿಯಮಗಳನ್ನ ನೀವು ಪಾಲಿಸ್ತೀರಿ, ಧಾರ್ಮಿಕ ಕೇಂದ್ರಗಳ ಸೇವೆ ಮಾಡ್ತೀರಿ, ಸಕಲ ರೀತಿಯ ಸುಖ ಪ್ರಾಪ್ತಿಯಾಗುವ ಸಮಯ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಪ್ರಾಪ್ತಿಯಾಗ್ತಾ ಇದೆ. ಹಂಗಾರೆ ಫೆಬ್ರವರಿಲಿ ಇಷ್ಟೆಲ್ಲ ಕೆಟ್ಟದಾದ್ರೂ ಕೂಡ ನೋಡಿ ಸಮಯ ಅನ್ನೋದು ಹೇಗೆ ಬದಲಾವಣೆ ಆಗುತ್ತೆ. ಕಾಲೈ ತಸ್ಮೈ ನಮಃ, ಕಾಲ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ನೆಗೆಟಿವ್ ಪ್ರಭಾವ ಶನಿ ಮಹಾತ್ಮ ಏನ್ ಫಲ ಕೊಡ್ತಾನೆ. ಶನಿ ನೆಗೆಟಿವ್ ಫಲವನ್ನ ಕೊಡ್ತಾನ ಅಥವಾ ಶುಭ ಫಲಗಳನ್ನ ಕೊಡ್ತಾನ ಅಂದಾಗ ಶನಿ ಸಂಚಾರ ಫಲ, ಸ್ಯಾಟರ್ನ್ ಟ್ರಾನ್ಸಿಟ್ ಅನ್ನೋದು ನಾನು ಸಪರೇಟ್ ವಿಡಿಯೋ ಮಾಡಿ ಆಗಲೇ 2.5-3 ತಿಂಗಳು ಆಗೋಯ್ತು. ನೀವು ಇನ್ನೂ ನೋಡದೇ ಇರೋರು ನನ್ನ ಚಾನೆಲ್ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ಶನಿ ಸಂಚಾರ ಫಲ 2025 ಹಾಕಿ. ಅವಾಗ ಮಿಥುನ ರಾಶಿಯವರಿಗೆ ಯಾವ ರೀತಿ ಶನಿ ಮಹಾತ್ಮ ಏನು ಮಾಡ್ತಾನೆ, ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸಿದ್ದೀನಿ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಮಿಥುನ ರಾಶಿ ಜಾತಕರು. ಅದಕ್ಕೆ ಶನಿ ಸಂಚಾರ ಫಲವನ್ನ ನೋಡಿ ಶನಿಯಿಂದ ಆಗುವ ನೆಗೆಟಿವ್ ಫಲವನ್ನ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸಿದ್ದೀನಿ. ಹಾಗಾದ್ರೆ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಶುಕ್ರ ವ್ಯಯಾಧಿಪತಿ, ಪಂಚಮಾಧಿಪತಿ. ಹಾಗಾದ್ರೆ ಮಕ್ಕಳಿಂದ ಮೊದಲನೇ ಮಗ ಅಥವಾ ಮಗಳಿಂದ ನಿಮಗೆ ಏನಾದ್ರು ತೊಂದರೆಗಳಾಗತ್ತಾ? ಏನಾಗ್ಬೋದು ಶುಕ್ರ ದಶಮದಲ್ಲಿ ಹೋದಾಗ ಅಂದಾಗ ಮಾನಸಿಕವಾಗಿ ಕೆಲವರಿಗೆ ಬೇಸರ ಆಗತ್ತೆ. ಶುಕ್ರ ಮಹಾದಶೆ ಭುಕ್ತಿ ನಡೀತಾ ಇರೋರಿಗೆ ಸ್ವಲ್ಪ ಕಳವಳ ಉಂಟಾಗತ್ತೆ. ಸಂಪತ್ತು ಕೆಲವರು ನಾಶ ಮಾಡ್ಕೋಬಹುದು. ಸ್ಥಿರವಿಲ್ಲದ ಮನಸ್ಸು ಉಂಟಾಗತ್ತೆ. ವೃತ್ತಿಯಲ್ಲಿ ತೊಂದರೆಯನ್ನು ಮಾಡ್ಬಿಡ್ತಾನೆ, ನಷ್ಟನೂ ಮಾಡ್ಬಿಡ್ತಾನೆ. ವ್ಯಾಪಾರದಲ್ಲಿ ಅಂದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂದ್ರಲ್ಲ ಗುರುಜಿ, ಬುಧ ದಶೆ ನಡೀತಾ ಇದ್ರೆ ಅಭಿವೃದ್ಧಿ. ಶುಕ್ರ ಏನಾದ್ರೂ ಬಂದು ಭುಕ್ತಿನೋ ಅಂತರ್ಭುಕ್ತಿನೋ ಇದು ಗೋಚಾರ ಫಲ. ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು. ಅಲ್ಲೇನಾದ್ರೂ ನಿಮ್ಗೆ ಶುಕ್ರ ಏನಾದ್ರು ಬಂದ್ಬಿಟ್ಟಾದ್ರೆ ನೆಗೆಟಿವ್ ಮಾಡ್ಬಿಡ್ತಾನೆ, ವ್ಯಾಪಾರ ನಷ್ಟ ಆಗ್ಬಿಡುತ್ತೆ. ದಾಯಾದಿಗಳಿಂದ ತೊಂದರೆ ಆಗ್ಬೋದು, ಏನೋ ಚಿಕ್ಕ ಪುಟ್ಟ ಚಿಲ್ಲರೆ ಕಲಹಗಳಾಗ್ಬೋದು, ಶತ್ರುಗಳಿಂದ ಭಯ ಆಗ್ಬೋದು, ಕೆಲವರು ಅಪರಾಧಗಳಿಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಆದ್ರಿಂದ ಮಾರ್ಚ್ ತಿಂಗಳಲ್ಲಿ ಕೆಲವು ವಿಷಯದಲ್ಲಿ ಮಿಥುನ ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಬೇಕು ಅಂತ ನಾನು ಮೊದಲೇ ವಿಡಿಯೋವನ್ನ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಲ್ಲಿರೋಗೆ ಬೆಳಕನ್ನ ತೋರಿಸುವಂತದೇ ಜ್ಯೋತಿಷ ಶಾಸ್ತ್ರ. ಅದಕ್ಕೆ ಲೈಟ್ ಆಫ್ ನಾಲೆಜ್ ಅಂತ ಹೇಳಲಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. 1 ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆಲ್ಲ ಉತ್ತಮ ಆರೋಗ್ಯ ಸಿಕ್ಲಿ, ನಿಮಗೆಲ್ಲ ಶಾಂತಿ ಸಿಕ್ಲಿ, ನಿಮ್ಮ ಜೀವನ ಪೂರ್ಣ ಆಗ್ಲಿ, ನಿಮ್ಗೆ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.